ಈ ಮಲಯಾಳಂ ಇಂಡಸ್ಟ್ರಿಯವರು ಯಾವಾಗ್ಲೂ ಏನಾದ್ರೂ ಒಂದು ಯೂನಿಕ್ ಸ್ಟೋರಿ ಲೈನ್ ಅಥವಾ ಯೂನಿಕ್ ಪ್ರೆಸೆಂಟೇಷನ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಪಕ್ಕ ಇರುತ್ತೆ. ಸೊ ಇದರಿಂದಾನೇ ಪ್ರತಿಯೊಂದು ಸಿನಿಮಾನು ಒಂದು ಡಿಫ್ರೆಂಟ್ ಫೀಲ್ ಅಂಡ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನ ಕೊಡುತ್ತೆ. ಅಂಡ್ ರೀಸೆಂಟ್ ಆಗಿ ಮನು ಸ್ವರಾಜ್ ಡೈರೆಕ್ಟ್ ಮಾಡಿರೋ ಪಡಕ್ಕಲಂ ಈ ಮೂವಿ OTT ನಲ್ಲಿ ಕನ್ನಡ ಭಾಷೆಯಲ್ಲೂ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಸಂದೀಪ್ ಪ್ರದೀಪ್, ಶರಾಫುದ್ದೀನ್, ಸೂರಜ್ ವೆಂಜಿರಮೋಡು ಈ 3 ಜನ ಮುಖ್ಯ ಪಾತ್ರಗಳನ್ನ ಮಾಡಿದ್ದಾರೆ. ಇದು ಕಾಮಿಡಿ ಸಿನಿಮಾ ಆಗಿರೋದ್ರಿಂದ ಕಾಮಿಡಿ ಥ್ರೂ ಔಟ್ ದ ಮೂವಿ ತುಂಬಾ ಜಾಸ್ತಿ ಏನಿರಲ್ಲ, ಬಟ್ ಲಿಮಿಟೆಡ್ ಆಗಿರುತ್ತೆ ಅಂಡ್ ಒಳ್ಳೆ ಫನ್ ರೈಡ್ ಆಗಿರುತ್ತೆ. ಅಲ್ಲಲ್ಲಿ ಒಳ್ಳೆ ಥ್ರಿಲ್ಲಿಂಗ್ ಸಹ ಕೊಡುತ್ತೆ. ಈ ಸಿನಿಮಾದ ಪ್ಲಾಟ್ ಏನಂದ್ರೆ ಒಂದು ಮೈಥಾಲಜಿಕಲ್ ಮ್ಯಾಜಿಕ್ ಬೋರ್ಡ್ ಇರುತ್ತೆ. ಅದು ಸೇಮ್ ಲೂಡೋ ಗೇಮ್ ರೀತಿ ಡಿಸೈನ್ ಆಗಿರುತ್ತೆ ಅಂಡ್ ಆ ಮ್ಯಾಜಿಕಲ್ ಬೋರ್ಡ್ ಇಂದ ಬೇರೆಯವ್ರ ಬಾಡಿನ ಕಂಟ್ರೋಲ್ ಮಾಡಬಹುದು. ಸೊ ಈ ಬೋರ್ಡ್ ಇಂದ ಜಿತಿನ್, ರಂಜಿತ್ ಅಂಡ್ ಶಾಜಿ ಇವ್ರ 3 ಜನ ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂತಾರೆ. ಅದಾದ್ಮೇಲೆ ಏನೇನ್ ನಡೆಯುತ್ತೆ, ಆ ಪ್ರಾಬ್ಲಮ್ ಅಲ್ಲಿ ಹೇಗ್ ಸಿಗಾಕೊಂಡ್ರು, ಅದರಿಂದ ಆಚೆ ಬರಕ್ಕೆ ಏನೇನೆಲ್ಲ ಮಾಡ್ತಾರೆ ಅನ್ನೋದೇ ಈ ಸಿನಿಮಾದ ಒಂದೇ ಸ್ಟೋರಿ. ಅಂಡ್ ಸಿನಿಮಾ ಮಾತ್ರ ವರ್ತ್ ವಾಚಿಂಗ್, ಯಾವುದೇ ಡೌಟ್ ಇಲ್ಲ ಅದರಲ್ಲಿ. ಇಲ್ಲಿರೋ ಸ್ಕ್ರೀನ್ ಪ್ಲೇ ನಿಮ್ಮನ್ನ ಪಕ್ಕ ಎಂಟರ್ಟೈನ್ ಮಾಡುತ್ತೆ. ಇಲ್ಲಿರೋ ಪ್ರತಿ ಕ್ಯಾರೆಕ್ಟರ್ ಅಂಡ್ ಡೈಲಾಗ್ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಜೊತೆಗೆ ಕಾಲೇಜ್ ಎನ್ವಿರಾನ್ಮೆಂಟ್, ಫ್ರೆಂಡ್ಸ್, ಟೀಚರ್ ಇದ್ರ ಮಧ್ಯೆ ಮ್ಯಾಜಿಕ್ ಬೋರ್ಡ್, ಅಲ್ಲಿ ಕ್ರಿಯೇಟ್ ಆಗೋ ಪ್ರಾಬ್ಲಮ್ಸ್, ಅದನ್ನ ಫೇಸ್ ಮಾಡೋ ಇರೋ ಪ್ರಯತ್ನಗಳು ಸಖತ್ ಮಜಾ ಕೊಡುತ್ತೆ. ಇನ್ನ ಇಂಟರ್ವಲ್ ಅಲ್ಲಿ ಫನ್ ಡಬಲ್ ಆಗೋ ರೀತಿ ಟ್ವಿಸ್ಟ್ ಕೊಡ್ತಾರೆ. ಅದು ಮಾತ್ರ ಕತೆಗೆ ಮುಂದೆ ಸ್ಟೋರಿ ಬಿಲ್ಡ್ ಆಗೋಕೆ ತುಂಬಾನೇ ಹೆಲ್ಪ್ ಆಯ್ತು. ಆ ಟ್ವಿಸ್ಟ್ ಕೂಡ ತುಂಬಾ ಇಂಪ್ಯಾಕ್ಟ್ಫುಲ್ ಆಗಿತ್ತು. ಇನ್ನ ಕ್ಲೈಮ್ಯಾಕ್ಸ್ ಕೂಡ ಡೀಸೆಂಟ್ ಆಗಿ ಚೆನ್ನಾಗಿ ಎಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಪರ್ಫಾರ್ಮೆನ್ಸಸ್ ವೈಸ್ ಇಲ್ಲಿರೋ ಪ್ರತಿಯೊಬ್ಬರ ಪರ್ಫಾರ್ಮೆನ್ಸ್ ಆ ಕ್ಯಾರೆಕ್ಟರ್ ಇನ್ವಾಲ್ವ್ಮೆಂಟ್ ಆಗಿರೋದ್ರಿಂದ ಎಲ್ಲ ಕ್ಯಾರೆಕ್ಟರ್ಸ್ಗೂ ಈಸಿಯಾಗಿ ಕನೆಕ್ಟ್ ಆಗ್ಬಿಡ್ತೀವಿ. ಸೊ ಇದರಿಂದ ನಮ್ಮನ್ನು ಸಹ ಅವ್ರ ಜರ್ನಿಗೆ ಕನೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂಡ್ ಟೆಕ್ನಿಕಲ್ ವೈಸ್ ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿದೆ. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಅಂಡ್ ರೈಟಿಂಗ್ ಸೂಪರ್ ಆಗಿದೆ. ಸಾಂಗ್ಸ್ ಓಕೆ, BGM ಒಳ್ಳೆ ಕಿಕ್ ಕೊಡುತ್ತೆ. ಓವರ್ ಆಲ್ ಇದೊಂದು ಫನ್ ಥ್ರಿಲ್ಲರ್ ರೈಡ್ ಅಂತಾನೆ ಹೇಳ್ಬೋದು. ಸಿನಿಮಾ ತುಂಬಾ ಚೆನ್ನಾಗಿದೆ. ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ವಿತ್ ಕಾಮಿಡಿ. ಇಡೀ ಕಥೆಯಲ್ಲಿ ನೋಡಬಹುದು. ಅಡಲ್ಟ್ ಕಂಟೆಂಟ್ ಏನಿರಲ್ಲ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಆರಾಮಾಗಿ ನೋಡಬಹುದು. ಅಂಡ್ ಈ ಮೂವಿ ನಿಮ್ಗೆ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 8. ಆಲ್ರೆಡಿ ನೀವೇನಾದ್ರೂ ಮೊದಲೇ ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.